ಯಾರೊಬ್ಬರ ಮೇಲಿನ ಅಥವಾ ಯಾವುದೇ ವಸ್ತುವಿನ ಮೇಲಿನ ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ. ಯಾಕೆಂದರೆ ಇಂಥ ವಸ್ತು, ಇಂಥ ವ್ಯಕ್ತಿ, ಅವರ ಮೇಲೆ ನಾವು ಅತಿಯಾದ ವ್ಯಾಮೋಹವನ್ನು ಯಾವಾಗ ಬೆಳೆಸ್ಕೊಳ್ತೀವಿ ಆಗ ನಮ್ಮ ಬುದ್ಧಿಶಕ್ತಿ ಶೂನ್ಯ ಚಿಂತನೆಗೆ ಒಳಗಾಗ್ಬಿಡುತ್ತೆ. ಇಟ್ ಮೀನ್ಸ್ ಯಾವ ಯೋಚನೆನೂ ನಮ್ಮ ತಲೆಯಲ್ಲಿ ಪಾಸಿಟಿವ್ ಆಗಿ ಬರೋದಿಲ್ಲ. ಪರ್ಯಾಯವಾಗಿ ಅವ್ರ ಪರವಾಗೇ ಬರ್ತಾ ಇರುತ್ತೆ. ಯಾವ ವ್ಯಕ್ತಿ, ವಸ್ತು ಏನಿರುತ್ತೆ ಅದ್ರ ಪರವಾಗಿ ನಾವು ನಿಂತಿರ್ತೀವಿ ಹೊರತು ಸತ್ಯ ಏನು, ನ್ಯಾಯ ಏನು ಅವಲೋಕನ ಮಾಡಲ್ಲ. ಅಳೆದು ತೂಗಿ ಯೋಚನೆ ಮಾಡಿ ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ವ್ಯಾಮೋಹ ಒಳ್ಳೆಯದಲ್ಲ. ಯಾರೊಬ್ಬರ ಮೇಲಿನ ಪ್ರೀತಿ ಓಕೆ, ಅತಿಯಾದ ಕಾಳಜಿ, ಅತಿ ಅನ್ನೋ ವರ್ಡೇ ದೊಡ್ಡ ಶತ್ರು. ಏಕೆಂದರೆ ಅತಿಯಾದ ಸನ್ನಿಹ ಅಸಹ್ಯವನ್ನು ಹೆಚ್ಚಿಸುತ್ತೆ. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಅತಿಯಾದ ಪ್ರೀತಿ ನಮ್ಮನ್ನು ಮೌಢ್ಯರನ್ನಾಗಿ ಮಾಡಿಬಿಡುತ್ತೆ. ಯಾವುದನ್ನೇ ಆಗಲಿ ಅತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರನ್ನೇ ಆಗಲಿ ಮೌಢ್ಯತೆಯಿಂದ ನಂಬೋದಕ್ಕೆ ಹೋಗಬೇಡಿ. ಎಲ್ಲರನ್ನ ಪ್ರೀತಿ ಮಾಡಿ, ಎಲ್ಲರ ಮೇಲೆ ನಂಬಿಕೆ ಇಡಿ. ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ವೇ ಅಲ್ಲ. ಯಾವತ್ತೂ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ನಾವು ಬೇರೆಯವರನ್ನು ಪರಾಮರ್ಶಿಸ್ತಿದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ, ನಂಬೋದೋ ಬೇಡವೋ ಡೌಟ್ಫುಲ್ಲಾಗಿ ನೋಡ್ತಿದ್ದೀವಿ ಅಂದರೆ ಅವ್ರ ಮೇಲಿನ ಅನುಮಾನ ಅಂತ ಅಲ್ಲ, ಅವರು ಕೆಟ್ಟೋರು ಅಂತ ಅಲ್ಲ. ನಮ್ಮ ಬುದ್ಧಿ ನಮ್ಮ ಕೈಲಿದೆ ಅಂತ ಅರ್ಥ. ಸಮಯ ಸಂದರ್ಭಗಳು ನೀಡಿರುವಂತಹ ಪೆಟ್ಟುಗಳು ಮನುಷ್ಯನನ್ನು ಅನುಮಾನಾಸ್ಪದ ವ್ಯಕ್ತಿಗಳನ್ನಾಗಿ ಮಾಡಿಬಿಟ್ಟಿರುತ್ತೆ. ಯಾಕೆಂದರೆ ಯಾರನ್ನೇ ಸಡನ್ನಾಗಿ ನಂಬೋಕ್ಕೋದ್ರೆ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ, ಆಲ್ರೆಡಿ ಪೆಟ್ಟು ತಿಂದಿದೆಯಾ, ನಂಬೋಕ್ಕೆ ಮುಂಚೆ ಯೋಚನೆ ಮಾಡಿ ನೋಡು ಅಂತ. ಹಾಗಾಗಿ ಒಬ್ಬರ ಮೇಲಿನ ಅತಿಯಾದ ವ್ಯಾಮೋಹ ನಮ್ಮನ್ನು ಮೌಢ್ಯರನ್ನಾಗಿ ಮಾಡೋದಲ್ಲದೆ ಅಸಹಾಯಕರನ್ನಾಗಿ ಮಾಡಿಬಿಡುತ್ತೆ. ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ, ರೈಟ್ ಪಾತಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವತ್ತೇ ಆಗಲಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ. ಮೌಢ್ಯತೆ ಬೇಡ, ಅತಿಯಾದ ವ್ಯಾಮೋಹ ಬೇಡ. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರ ಮೇಲೆ ನಂಬಿಕೆ ಇಡೋಣ. ಆದರೆ ಅತಿ ಅನ್ನೋ ವರ್ಡ್ನ ತೆಗೆದುಬಿಡಿ. ಆಗ ಎಲ್ಲವೂ ಸುಭಿಕ್ಷವಾಗಿರುತ್ತೆ. ಎಲ್ಲವೂ ಅದ್ರ ಪಾಡಿಗೆ ಅದು ಪಾಸಿಟಿವ್ ಆಗಿ ನಡ್ಕೊಂಡು ಹೋಗುತ್ತೆ. ಹೌದು ತಾನೇ? ಸಬ್ಸ್ಕ್ರೈಬ್ ಮಾಡಿಕೊಡಿ.